ದಾವಣಗೆರೆಯನ್ನ ವಿದ್ಯಾಕಾಶಿ ಮಾಡಿದ ಹರಿಕಾರ. ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಬುದ್ಧಿವಂತಿಕೆ ಸಾಮರ್ಥ್ಯದಿಂದಲೇ ಉದ್ಯಮ, ಕೃಷಿ, ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಛಾಪು ಮೂಡಿಸಿದ ಸಾಧಕ. ಹೀಗೆ ತಮ್ಮದೇ ಸಾಮ್ರಾಜ್ಯ ನಿರ್ಮಿಸಿ ಇದೀಗ ಮರಳಿ ಬಾರದೂರಿಗೆ ಪ್ರಯಾಣಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ. ವಯೋಸಹಜ ಕಾಯಿಲೆಯಿಂದ ಭಾನುವಾರ ಕೊನೆಯುಸಿರೆಳೆದ 94 ವರ್ಷದ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿದೆ. ದಾವಣಗೆರೆ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಧರ್ಮಪತ್ನಿ ಸಮಾಧಿಯ ಪಕ್ಕದಲ್ಲೇ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಿವ ಪಾರ್ವತಿ ಪದ್ಧತಿ ಮೂಲಕ ಶಾಮನೂರು ಶಿವಶಂಕರಪ್ಪ ಕ್ರಿಯಾ ಸಮಾಧಿ ಕಾರ್ಯ ನಡೆಯಿತು. ಈ ವೇಳೆ ಕುಟುಂಬ, ರಾಜಕಾರಣಿಗಳು, ಅಭಿಮಾನಿಗಳು ಸೇರಿ ಸಾವಿರಾರು ಜನ ಉಪಸ್ಥಿತರಿದ್ದರು. ಕೊಡುಗೈ ದಾನಿ ಅಗಲಿದ ನೋವಲ್ಲಿ ಅಭಿಮಾನಿಗಳು, ಕುಟುಂಬದವರು ಅಕ್ಷರಶಃ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ಹಾಗೂ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಎಲ್ಲಾ ಪಕ್ಷಗಳ ಹಿರಿಯ ನಾಯಕರು, ರಾಜ್ಯದ ಪ್ರಸಿದ್ಧ ಮಠಗಳ ಸ್ವಾಮೀಜಿಗಳು ಆಗಮಿಸಿದರು. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಅನೇಕ ನಾಯಕರು ಶಿವಶಂಕರಪ್ಪನವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಇದಕ್ಕೂ ಮುನ್ನ ಬೆಳಗಾವಿ ಸುವರ್ಣಸೌಧದ ವಿಧಾನಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸಿಎಂ ಸಂತಾಪ ಸೂಚಿಸಿದರು. ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದೆ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ನನ್ನ ಆತ್ಮೀಯ ಹಿರಿಯಣ್ಣನನ್ನೇ ಕಳೆದುಕೊಂಡಂತಾಗಿದೆ. ಶಾಮನೂರು ಶಿವಶಂಕರಪ್ಪ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದರು. ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. ಅಗಲಿದ ಹಿರಿಯ ಕಾಂಗ್ರೆಸ್ ಶಾಸಕ ಶಿವಶಂಕರಪ್ಪನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಕೋರಿದ ಮಲ್ಲಿಕಾರ್ಜುನ ಖರ್ಗೆ, ನಾವು 1972ರಿಂದ ಗೆಳೆಯರಾಗಿದ್ವಿ ಅಂತ ಸ್ಮರಿಸಿದ್ರು. ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು 1972ರಿಂದ ಇಲ್ಲಿವರೆಗೆ ನಾವು ಕೂಡಿ ಇರತಕ್ಕಂಥದ್ದು. ಇನ್ನು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಕರೆ ಮಾಡಿ ಸಾಂತ್ವನ ತಿಳಿಸಿದರು. ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ್ ತೀವ್ರ ಭಾವುಕರಾದರು. ತಂದೆಯನ್ನ ನೆನೆದು ಮಾತನಾಡಿದ ಪುತ್ರ ಎಸ್ ಮಲ್ಲಿಕಾರ್ಜುನ್, ತಂದೆಯವರು ಕಷ್ಟದಲ್ಲೇ ಹುಟ್ಟಿ ಬಹಳ ಕಷ್ಟದಿಂದ ಬೆಳೆದವರು. ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಪಾತ್ರ, ಕೊಡುಗೆ ಅಪಾರ ಅಂದ್ರು. ಇನ್ನು ಶಿವೈಕ್ಯರಾದ ಶಾಮನೂರು ಶಿವಶಂಕರಪ್ಪನವರ ಕೈಲಾಸ ಶಿವಗಣಾರಾಧನೆಯ ದಿನಾಂಕವನ್ನು ಕುಟುಂಬ ಪ್ರಕಟಿಸಿದೆ. ಡಿಸೆಂಬರ್ 26ರಂದು ಮಧ್ಯಾಹ್ನ 12:30ಕ್ಕೆ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಕೈಲಾಸ ಶಿವಗಣಾರಾಧನೆ ನಡೆಯಲಿದೆ. ಈ ಕಾರ್ಯಕ್ಕೆ ಬರುವಂತೆ ಪುತ್ರರಾದ ಬಕೇಶ್, ಗಣೇಶ್, ಮಲ್ಲಿಕಾರ್ಜುನ್ ಆಹ್ವಾನಿಸಿದರು. ಮಂಗಳೂರು ಆರ್ಟಿಒ ಕಚೇರಿಯ 5 ಕಡೆ ಬಾಂಬ್ ಬಿಡಲಾಗಿದೆ. ಈ 5 ಕಡೆ ಸ್ಫೋಟಿಸಲಾಗುತ್ತೆ ಅಂತ ಬೆದರಿಕೆ ಇಮೇಲ್ ಕಳುಹಿಸಲಾಗಿದೆ. ಆರ್ಟಿಒ ಕಚೇರಿಯ ಅಧಿಕೃತ ಇಮೇಲ್ ಐಡಿಗೆ ಬೆದರಿಕೆ arna.aswinsekar@outlook.com ಮೇಲ್ನಿಂದ ಬೆದರಿಕೆ ಸಂದೇಶ ಬಂದಿದೆ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐಎಸ್ಐ ಮಾಜಿ LTTEಗಳ ಜೊತೆ ಸೇರಿ ರಿಮೋಟ್ ಔಟ್ ಆಪರೇಷನ್ಗೆ ನಿರ್ಧರಿಸಿದೆ ಅಂತ ಇಮೇಲ್ನಲ್ಲಿದೆ. ತಮಿಳುನಾಡಿನ ರಾಜಕೀಯ ವಿಚಾರ ಪ್ರಸ್ತಾಪಿಸಿ IPS ಅಧಿಕಾರಿಗಳ ಹೆಸರು ಉಲ್ಲೇಖಿಸಿ ಕಿಡಿಗೇಡಿಗಳು ಇಮೇಲ್ ಮಾಡಿದ್ದಾರೆ. ಬೆದರಿಕೆ ಬೆನ್ನಲ್ಲೇ ಆರ್ಟಿಒ ಕಚೇರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ತೀವ್ರ ಪರಿಶೀಲನೆ ನಡೆಸಿದೆ. ಹೆಣ್ಣು ಮಕ್ಕಳನ್ನೇ ಕಾಯ್ತಿರ್ತಾನೆ, ಓಡಿ ಬರ್ತಾನೆ, ತಬ್ಬಿಕೊಳ್ತಾನೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೀಗೆ ಮಾಡ್ತಿದ್ದ ವಿಚಿತ್ರ ಸೈಕೋಪಾತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂಜೆ 6 ಗಂಟೆ ನಂತರ ಒಂಟಿಯಾಗಿ ಓಡಾಡುವ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ವಿಕೃತಕಾಮಿ ರೋಡಲ್ಲಿ ನಡ್ಕೊಂಡು ಬರೋರನ್ನು ಬಿಡಲ್ಲ, ಬೈಕಲ್ಲಿ ಬರೋರನ್ನು ಬಿಡಲ್ಲ. ಹೆಣ್ಣು ಮಕ್ಕಳ ಹತ್ತಿರ ಹೋಗಿ ತಬ್ಬಿಕೊಳ್ತಾನೆ.
ಬೈಕಲ್ಲಿ ಬಂದು ಗುಂಡಿ ಬಳಿ ಸ್ಲೋ ಮಾಡುವ ಹೆಣ್ಣು ಮಕ್ಕಳನ್ನು ಓಡಿ ಬಂದು ತಪ್ಪಿಕೊಳ್ತಾರೆ. ಖಾಸಗಿ ಅಂಗಗಳನ್ನು ಮುಟ್ಟಿ ಹೀಗೆ ವಿಕೃತಿ ಮೆರೆಯುತ್ತಿದ್ದ ವಿನೋದ್ ಎಂಬುವನನ್ನ ಬಂಧಿಸಲಾಗಿದೆ. ಮಹಿಳೆ ದೂರಿನ ಮೇರೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಸೈಕೋ ವಿನೋದ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಪೊಲೀಸರಿಗೆ ಹೆದರಿ ಹೋಟೆಲ್ ಬಿಲ್ಡಿಂಗ್ ಮೇಲಿಂದ ಯುವತಿ ಕೆಳಗೆ ಹಾರಿದ್ದಾಳೆ. ಬೆಂಗಳೂರಿನ HALನಲ್ಲಿರುವ AECS ಲೇಔಟ್ನ ಸಿ ಎಸ್ಟಾ ಹೋಟೆಲ್ ಮೇಲಿಂದ 21 ವರ್ಷದ ವೈಷ್ಣವಿ ಹಾರಿದ್ದಾಳೆ. ಶನಿವಾರ ಸಂಜೆ ಈ ಹೋಟೆಲ್ನಲ್ಲಿ 8 ಸ್ನೇಹಿತರು ಸೇರಿ ಪಾರ್ಟಿ ಮಾಡ್ತಿದ್ರು. ಈ ವೇಳೆ ಜೋರಾಗಿ ಹಾಡು ಹಾಕಿ ಡ್ಯಾನ್ಸ್ ಮಾಡ್ತಿದ್ರು. ಇದರಿಂದ ಅಸಮಾಧಾನಗೊಂಡ ಸ್ಥಳೀಯರು 112ಕ್ಕೆ ಕರೆ ಮಾಡಿ ಹೊಯ್ಸಳ ಪೊಲೀಸರನ್ನ ಕರೆಸಿದ್ದಾರೆ ಎನ್ನಲಾಗಿದೆ. ಹೋಟೆಲ್ಗೆ ಬಂದ ಪೊಲೀಸರು ಪಾರ್ಟಿ ಮಾಡುತ್ತಿದ್ದ ಸ್ನೇಹಿತರ ಬಳಿ ಹಣ ಕೇಳಿದ ಆರೋಪ ಮಾಡಲಾಗಿದೆ. ಈ ವೇಳೆ ಪೊಲೀಸರಿಗೆ ಹೆದರಿದ ಯುವತಿ ಹೋಟೆಲ್ ಬಾಲ್ಕನಿಯಿಂದ ಕೆಳಗೆ ಹಾರಿದ್ದಾಳೆ ಅಂತ ಆರೋಪಿಸಲಾಗಿದೆ. ಅವಘಡದಲ್ಲಿ ಯುವತಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಯುವತಿ ತಂದೆ ಆಂಥೋನಿ ದೂರು ದಾಖಲಿಸಿದ್ದು ಹೋಟೆಲ್ ಮಾಲೀಕರ ವಿರುದ್ಧ FIR ದಾಖಲಾಗಿದೆ. ಹೋಟೆಲ್ ಲಾಡ್ಜ್ ಬಾಲ್ಕನಿಯಲ್ಲಿ ಸುರಕ್ಷತೆ ವಹಿಸದೆ ನಿರ್ಲಕ್ಷ್ಯ ಎಂದು FIRನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸಿದ್ಧ ಬ್ರ್ಯಾಂಡ್ ಎಗ್ಗೋಸ್ ಮಟ್ಟಿಯಲ್ಲಿ ಕ್ಯಾನ್ಸರ್ ಕಾರಕಾಂಶ AZ ಮತ್ತು ನೈಟ್ರೋಪ್ಯೂರಾನ್ ಪತ್ತೆಯಾಗಿದೆ ಅನ್ನೋ ಚರ್ಚೆ ಆತಂಕ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಮಾದರಿಗಳನ್ನು ಸಂಗ್ರಹಿಸಿದೆ. ಸೂಪರ್ ಮಾರ್ಕೆಟ್, ಮಾರುಕಟ್ಟೆಗಳಲ್ಲಿ ಎಲ್ಲೆಡೆ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗಾಗಿ ಲ್ಯಾಬ್ಗೆ ರವಾನಿಸಲಾಗಿದೆ. ಮುಂದಿನ ವಾರ ಮೊಟ್ಟೆ ಪರೀಕ್ಷೆ ವರದಿ ಹೊರಬೀಳಲಿದೆ. ಕಾರಾಗೃಹ ಇಲಾಖೆ DGPಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಲೋಕ್ ಕುಮಾರ್ ಪರಪ್ಪನಗ್ರಹಾರ ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಜೈಲಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದು ಅಲೋಕ್ ಕುಮಾರ್ ಜೈಲಲ್ಲಿ ಜಾಲಾಡಿದ್ದಾರೆ. ಜೈಲು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೈದಿಗಳ ಭೇಟಿಗಾಗಿ ಬಂದಿದ್ದ ವಿಸಿಟರ್ಸ್ನ ವಿಚಾರಿಸಿದ್ದಾರೆ. ಯಾವ ಕೇಸ್ ಇದ್ದಾನೆ? ಸೇವನ್ ಮಾಡಿದ್ದಾನೆ. ಏನು ಯಾವ ಇನ್ನು ಕೊಲೆ ಆರೋಪಿ ನಟ ದರ್ಶನ್ ಬ್ಯಾರಕ್ಗೂ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು 6 ದಿನ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ರೆ ಹೇಳಿ, ಅವರು ಏನು ಆಗ್ತಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ 461ಕ್ಕೆ ಜಿಗಿದಿದೆ. ಇದು ಈ ಚಳಿಗಾಲದ ಅತ್ಯಂತ ಕಳಪೆ ವಾಯು ಗುಣಮಟ್ಟವಾಗಿದೆ. ದಟ್ಟ ಮಂಜು ಹಿನ್ನೆಲೆಯಲ್ಲಿ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ 100 ವಿಮಾನಗಳ ಸಂಚಾರ ರದ್ದಾಗಿದೆ. 300 ವಿಮಾನಗಳ ಹಾರಾಟ ತಡವಾಗಿದೆ. 90 ರೈಲುಗಳ ಸಂಚಾರದಲ್ಲಿ 6ರಿಂದ 7 ಗಂಟೆ ವಿಳಂಬವಾಗಿದೆ. ವಾಯು ಮಾಲಿನ್ಯ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇದ್ದಿಲು ತಂದೂರುಗಳನ್ನು ಬ್ಯಾನ್ ಮಾಡಲಾಗಿದೆ. ಈ ಮಧ್ಯೆ ಬಿಜೆಪಿ ಮಿತ್ರ ಪಕ್ಷ TDP ಸಂಸದ ಅಪ್ಪಲ್ ನಾಯ್ಡು ದೆಹಲಿ ವಾಯು ಮಾಲಿನ್ಯದ ಬಗ್ಗೆ ಗಮನ ಸೆಳೆಯಲು ಸೈಕಲ್ ಮೇಲೆ ಸಂಸತ್ಗೆ ಆಗಮಿಸಿದರು. ಸಂಸದರು ವಾಹನಗಳನ್ನು ಬಳಸದಂತೆ ಅಪ್ಪಲ್ ನಾಯ್ಡು ಆಗ್ರಹಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ವೇಳೆ ಡ್ರೋನ್ ಮೂಲಕ ಪ್ರಮುಖ ರಸ್ತೆಗಳ ಮೇಲೆ ಕಣ್ಗಾವಲು ಇಡಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಬೇರೊಬ್ಬನ ಮದುವೆಯಾದ್ರೂ ಬಿಡದೆ ಸಂಸಾರ ಮುರಿದ ಹಳೆ ಲವ್ವರ್ ಮನೆ ಮುಂದೆ ವಿವಾಹಿತ ಮಹಿಳೆ ಧರಣಿಗೆ ಕೂತಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪಲಿಚರ್ಚು ಗ್ರಾಮದಲ್ಲಿ ಘಟನೆ ನಡೆದಿದೆ. ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದ ಪುಂಡರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬಂದರು ನಿವಾಸಿ ಅಮೀರ್ ಸುಹೇಲ್ ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದ್ದ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿನ್ ಪಬ್ ವಿರುದ್ಧ FIR ದಾಖಲಾಗಿದೆ. ಅವಧಿ ಮೀರಿ ಪಬ್ ಅಂಡ್ ರೆಸ್ಟೋರೆಂಟ್ ತೆರೆದಿದ್ದ ಹಿನ್ನೆಲೆ ಮ್ಯಾನೇಜರ್, ಸಿಬ್ಬಂದಿ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೋಮವಾರದಿಂದ 4 ದಿನಗಳ ಕಾಲ 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಇದರ ಮೊದಲ ಭಾಗವಾಗಿ ಜೋರ್ಡಾನ್ನ ಅಮ್ಮನಿಗೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. IPL 2026ರ ಮಿನಿ ಹರಾಜಿಗಾಗಿ ವೇದಿಕೆ ಸಿದ್ಧವಾಗಿದೆ. ನಾಳೆ ಅಬುಧಾಬಿಯಲ್ಲಿ ನಡೆಯಲಿರುವ ಮಿನಿ ಆಕ್ಷನ್ನಲ್ಲಿ 359 ಆಟಗಾರರ ಭವಿಷ್ಯ ನಿರ್ಧಾರವಾಗಲಿದೆ.